ಬಾಗಲಕೋಟೆಯಲ್ಲಿ ರಂಭಾಪುರಿ ಶ್ರೀಗಳ ವಿರುದ್ಧ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಒಂದು ಆಸ್ತಿ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕೋರ್ಟಲ್ಲಿ ವಿಚಾರ ಇತ್ತು. ಇನ್ನೊಂದು ಇದರ ಮಧ್ಯೆ ಕೂಡ ಜಮೀನಿನಲ್ಲಿ ಉಳುಮೆ ಮಾಡೋದಕ್ಕೆ ಬಂದಿದ್ದಾರೆ. ಹೀಗಾಗಿ ಈ ಕಾರಣಕ್ಕೆ ನಮ್ಮ ವಿರೋಧ ಅಂತಿದ್ದಾರೆ ಪ್ರತಿಭಟನಾಕಾರರು. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭಕ್ತರಾಗಿರುವಂತಹ ಬಸವಣ್ಣಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಂದೀಶ್ ಅವರು ಅದಾರ ಅಂತ ಹೇಳ್ರಿ. ಬಸವಣ್ಣಪ್ಪ ನಮ್ಮ ತಂದೆಯವ್ರ ಹೆಸರು. ಓಕೆ, ಏನಕ್ಕೆ ಈ ರೀತಿ ಅಲ್ಲಿ ಘಟನೆ ಆಯ್ತು ಅಂತ ಅನ್ಸುತ್ತೆ ತಮ್ಮ ಪ್ರಕಾರ? ಯಾಕೆ ಇಷ್ಟೊಂದು ಸಿಟ್ಟು ಅಂತ? ಕೋರ್ಟಿನೊಳಗೆ 4 ರಿಂದ 5 ಕೇಸವರು ಅವ್ರ ಮ್ಯಾಗ ಇಷ್ಟಿದ್ರು ಸಹಿತ ಈ ಆಸ್ತಿ ಲಫಡ ಮಾಡುವಂತ ಹುನ್ನಾರ ಎಬ್ಸಿದಾರ ಶ್ರೀ ರಂಭಾಪುರ ಶ್ರೀಗಳು ಗಂಗಾಧರ ಸ್ವಾಮಿ ಇಟ್ಕೊಂಡ. ನಾವು ಕೋಟ್ಯಾಂತರ ಆಸ್ತಿ, ನಮ್ಮ ಊರ ಆಸ್ತಿ, ನಮ್ಮ ಮಠದ ಆಸ್ತಿ, ನಮ್ಮ ವಿದ್ಯಾಸಂಸ್ಥೆ ಉಳಿಬೇಕು ಅನ್ನೋ ಸಲ ನಾವು ಪ್ರತಿಭಟನೆ ಈಗ 8 ವರ್ಷದಿಂದ ಮಾಡಾಕತ್ತೀವಿ. ಆದ್ರೂ ಇವರು ಇಷ್ಟು 8 ವರ್ಷದಿಂದ ಮಾಡಿದ್ರು ನಮಗೆ ಮಾನ್ಯತೆ ಇರಲಾರ್ದಂಗೆ ಇವ್ರು ಕೆಲಸ ನಡೆಸಿಬಿಟ್ಟಾರೆ. ಯಾರು ರಂಭಾಪುರ ಶ್ರೀಗಳು ಅದ್ರ ಸಲುವಾಗಿ ನಾವು ಪ್ರತಿಭಟನೆ ಅವ್ರ ಸಲುವಾಗಿ. ಪೀಠಾಧಿಪತಿ ಎಲ್ಲ ಮುದ್ರಾ ಇಲಾಖೆದೊಳಗೆ 10 ಲಕ್ಷ ರೂಪಾಯಿ ನಾನೇ ಪೀಠಾಧಿಪತಿ ಅಂತ ಅವ್ಯವಹಾರ ಮಾಡ್ಯಾರ. ಇವನೇ ಗಂಗಾಧರ ಸ್ವಾಮಿನ ಸರ್ಕಾರಕ್ಕೆ ಸಹಿತ ಮೋಸ ಮಾಡಿದಾನ, ಕೋರ್ಟಿಗೆ ಸಹಿತ ಮೋಸ ಮಾಡಿ ಟೆಂಪರರಿ ಸ್ಟೇ ತಗೊಂಬಂದ್ ಒಳಗೆ ಹೋಗಿದಾನ. ಇದನ್ನೆಲ್ಲ ರಂಭಾಪುರ ಜಗದ್ಗುರು ಆದಂತವ್ರು ಇಂಥ ಕೆಲಸ ಮಾಡಬಾರ್ದು. ಅವ್ರ ಘನತೆಗೆ ಒಳ್ಳೇದಲ್ಲ ಇದು. ಕೇವಲವಾದ ಸ್ವಾಮಿಗಳು ಮಾಡ್ಬೇಕಾದ್ರೆ ಕೇವಲವಾದ ಮಾನವರು ಮಾಡ್ಬೇಕು. ಅಂತ ಪೀಠದಲ್ಲಿ ಕುಂತಂತ ಸ್ವಾಮಿ ಇಂಥ ಕೆಲಸ ಮಾಡ್ತಾನಂತ ನಮ್ಮ ಸಮಾಜಕ್ಕೆ ಅವಮಾನದ ಸಂಗತಿ ಇದು. ಅವ್ರು ನಿಮ್ಮ ಮಠ ನಿಮ್ಮ ಮನೆ ಉಳ್ಕೊಳಕ್ ನೀವು ಕೆಲಸ ಮಾಡಾಕ್ತಾರಪ್ಪ, ಇವಾಗ ಪೀಠಾಧಿಪತಿ ಕೊಟ್ಟು ನೀವು ಆಯ್ಕೆ ಮಾಡ್ಕೋರಿಪ್ಪ ಅಂತ ಅವ್ರ ಬಾಯಿಲೆ ಬರಾಕ್ತಾರೆ. ನಾ ಮಾಡಿ ಬಿಟ್ಟು ಪೀಠಾಧಿಪತಿನೇ ಮಾಡ್ಕೋರಿ ಅನ್ನುವಂತ ಹಠ ಇವರಲ್ಲಿ ಐತಿ ಅಂತಂದಿಂದ ಈ ಮಠದ ಆಸ್ತಿ ಮೇಲೆ ಕಣ್ಣಿಟ್ಕೊಂಡೆ ಅವ್ರ ಸಂಬಂಧಿಕರು ನಮ್ಮ ಪೀಠಾಧಿಪತಿ ಮಾಡಕ್ ಪ್ರಯತ್ನ ನಡೆಸಿದಾರೆ. ಅಲ್ಲ, ಇವತ್ತು ಜಮೀನಲ್ಲಿ ಏನ್ ಕೆಲಸ ಮಾಡೋದಕ್ ಮುಂದಾದ್ರು ಅಂತ? ಆ ಜಮೀನು ಸ್ವಚ್ಛ ಮಾಡಿ ಅದನ್ನ ಸಾಗುವಳಿ ಮಾಡ್ಬೇಕು ಅನ್ನುವಂತ ಕೆಲ್ಸಕ್ಕೆ ಕೈ ಹಾಕಿದಾರೆ. ಆ ಜಮೀನು ತಟಸ್ಥಿಟ್ಟಿದೆವು, ಅದು ಮುಳುಗಡೆ ಐತಿ. ಅದ್ರ ರೊಕ್ಕ ತಗೋಬೇಕನ್ನುವಂತ ವಿಚಾರವಾರಿ ಒಳಗೆ ಅವ್ರು ಹೊಂಟಿದ್ದಾರೆ. ನಾವು ಅದಕ್ಕೆ ಸಹಿತ ತಟಸ್ಥಿಟ್ಟಿದೆವು. ಕೆಲವೊಂದು ಹಿತಾಸಕ್ತಿಗೆ ಕೂಡಿ ನಮ್ಮ ಸಹಿತ ಗುಂಡಾಗಿರ್ತನ ಮಾಡುವಂತ ಪ್ರವೃತ್ತಿಗೆ ಬಂದ್ಬಿಟ್ಟಿದೆ ಅವರು. ಕರೆಕ್ಟು. ಈಗ ಅನ್ಯಾಯ ಆಗಿರ್ಬೋದು ನಿಮ್ ಪ್ರಕಾರ, ಒಪ್ಕೊಳ್ತೀನಿ ನಾನು. ಬಟ್ ಈಗ ಒಂದ್ ಪ್ರಶ್ನೆ ಬರುತ್ತಲ್ಲ, ಪ್ರತಿಭಟನೆ ಮಾಡೋವಾಗ ಚಪ್ಪಲಿ ಎಸೆಯೋದೆಲ್ಲ ಅದು ಯಾವ ರೀತಿಯಾದಂತಹ ಪ್ರತಿಭಟನೆ ಅನ್ನೋದು ಒಂದ್ ಪ್ರಶ್ನೆ ಬರುತ್ತೆ. ಅದು ಸಣ್ಣದಲ್ವಾ? ಇದು ಒಂದೇ ಅಲ್ರಿ ಮೇಡಮ್, ಇದು ಒಂದೇ ಅಲ್ಲ. ಅವ್ರಿಗೆ 100 ಕಡೆ ಇಂತ ಕೆಲಸ ಮಾಡಿದಾರ ಅವರು. ಹುಬ್ಳ್ಯಾಗೂ ಇವ್ರಿಗೆ ಚಪ್ಪಲಿ ಎಸೆದಾರ. ಮಾತೆ ಮಾದೇವಿ ಬಗ್ಗೆ ಅವಹೇಳನಕಾರಿ ಮಾತಾಡಿದಕ್ಕೆ ಚಪ್ಪಲಿ ಹಾರ ಹಾಕಿ ಫೋಟೋ ಸಹಿತ ಸುತ್ತಿದ್ದು ನಿಮ್ TV 9 ಬಂದಿದ್ದು ನೋಡಿದ್ರಿ ನಾನು. ಅವ ಅಷ್ಟ ಯೋಗ್ಯತೆ ಇದ್ದ ಸ್ವಾಮಿ ಇದ್ದಂದ್ರೆ ಅಂತ ಕೆಲಸ ಮಾಡಕ್ ಹೋಗುದಿಲ್ಲ. ಇಲ್ಲಿ ಚಪ್ಪಲಿ ಎಸೆದಿದಾರ ಅಂತ ನೀವ್ ಅಂತೀರಿ, ಚಪ್ಪಲಿ ಎಸುವಂತ ಕೆಲಸನ ಮಾಡ್ತಾನವ. ಪ್ರತಿರೋಧ ತೋರಿಸಬಹುದು ಸರ್. 5 ಮಂದಿ ಜಗದ್ಗುರು ಇದ್ದಂತ ಸ್ಥಾನದೊಳಗೆ ಯೋಗ್ಯವಾದ ಜಗದ್ಗುರುನ ಅಲ್ಲ. ಅಧಿಕಾರ ನಡೀತಂತ ಗುಂಡಾಗಿರಿ ಮಾಡುವಂತ ಜಗದ್ಗುರು ಆಗ್ಬಿಟ್ಟಾನೆ. ನಮ್ಮ ಸಮಾಜಕ್ಕೆ ಒಂದು ಅವಮಾನದ ಕೆಲಸ ನಡೆಸಿಬಿಟ್ಟ ನಮ್ಮ ಜಗದ್ಗುರು. ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ ನಂದೀಶ್ ಅವರೇ. ಒಂದ್ ಕಡೆಗೆ ಪ್ರತಿಭಟನೆ ಯಾಕೆ ಅನಿವಾರ್ಯ ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಏನೇ ಇರ್ಬೋದು, ಯಾರೇ ಸರಿ ಯಾರೇ ತಪ್ಪಿರಬಹುದು, ಆದ್ರೆ ಚಪ್ಪಲಿ ತೂರಾಟ ನಡೆಸೋದು ಅದೆಲ್ಲವೂ ಕೂಡ ಪ್ರತಿಭಟನೆ ಹಾದಿಯನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕಿಂತ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುತ್ತೆ. ತೀರಾ ಅತಿರೇಕದ ತನದ ಪ್ರದರ್ಶನ ಬೇಕಾ ಅನ್ನೋದು ಸಹಜವಾದಂತಹ ಪ್ರಶ್ನೆ. ಕೋರ್ಟ್ ವ್ಯಾಜ್ಯ ಇದ್ದಾಗ ಜಮೀನಿಗೆ ಹೋಗಿದ್ದು ತಪ್ಪು, ಅದು ಸರಿ ಅಂತ ಯಾರು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಭಕ್ತರು ಹಾಗೂ ಮಠದ ಆಡಳಿತ ಸಿಬ್ಬಂದಿಯ ನಡುವೆ ಸಮನ್ವಯತೆ ಕೊರತೆ, ವಿಶ್ವಾಸದ ಕೊರತೆ ಎಲ್ಲವೂ ಸ್ಫೋಟ ಆಗಿದೆ. ವಿಚಾರಕ್ಕೆ ಮತ್ತಷ್ಟು ಮಾತಾಡೋದಕ್ಕೆ ಅಂತ ಭಕ್ತರಾಗಿರುವಂತಹ ಸರಳಪ್ಪ ಅವ್ರ ಸಂಪರ್ಕದಲ್ಲಿದ್ದಾರೆ. ಸರಳಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ ಯಾಕೆ ಹೀಗಾಯ್ತು ಅಂತ ಅನ್ಸುತ್ತೆ ತಮ್ಮ ಪ್ರಕಾರ? ಮೇಡಮ್ ಈಗ ಅಲ್ರಿ ಮೇಡಮ್, ನಾವು ಆಲ್ರೆಡಿ 2015ನೇ ಇಶ್ಯೂ ಆಗಿತ್ತು. ಅವ್ರಿಗೆ ನಮ್ಗೆ ಹೋರಾಟ ನಡೆದ್ರಿ ಮೇಡಮ್. ಇದು ಕಲಾವಿಗಿ ಮಠ ಏನೈತಲ್ರಿ, ಅಪಾರ ಆಸ್ತಿ ಉಳ್ಳ ಮಠ ಐತ್ರಿ ಮೇಡಮ್. ಇದು 50 ರಿಂದ 60 ಎಕರೆ ಭೂಮಿ ಐತ್ರಿ ಮೇಡಮ್. ಶಿಕ್ಷಣ ಸಂಸ್ಥೆ ಐತ್ರಿ. 70 ಎಕರೆ ಭೂಮಿ ಐತ್ರಿ, ಶಿಕ್ಷಣ ಸಂಸ್ಥೆ ಐತ್ರಿ. ಮತ್ತ ಒಳ್ಳೆ ಅದರೇ ಆದಂತ ಒಂದು ಮಠದ ಅವರ್ನ ದೊಡ್ಡದೈತ್ರಿ, ಮಠ ದೊಡ್ಡದೈತ್ರಿ. ಇದರೊಳಗಿಂದ ಏನಕ್ಕಪ್ಪ ಇನ್ಕಮ್ ಜಾಸ್ತಿ ಐತ್ರಿ. ಹಿಂಗಾಗಿ ಕಿಸಿಂದ ರಂಭಾಪುರಿಗಳು ಈ ಆಸ್ತಿಯನ್ನು ಹೊಡಿಬೇಕನ್ನೋ ಹುನ್ನಾರದಿಂದ ತಮ್ಮ ವಂಶಸ್ಥರನ್ನ ತಂದು ಕಿಸಿನ ಪೀಠಾಧಿಕಾರಿ ಮಾಡಕ್ ಓಡಾಡಕತ್ತಾರ ಮೇಡಮ್. ಯಾರ ಮುಖಾಂತರ?
ಅದ್ರ ಸಲುವಾಗಿ ಮೇಡಮ್ ಮೊದಲಿನ ನಮ್ದು ಒಬ್ಬರ ಚಂದ್ರಶೇಖರ್ ಶಿವಗಳು ಲಿಂಗೈಕ ಆದ್ವತ್ನಿ ಒಳಗ ಅವ್ರಿಗೆ ನಾವು ಅವರು ಒಂದು ಮೂರ್ತಿ ಪತ್ರ ಬರ್ದಿಟ್ಟಿರ್ತ ಡುಪ್ಲಿಕೇಟ್ ವಿಲ್ ಪತ್ರ ಬರ್ದ ಕೇಸಿಂದ ಇವರು ನಮ್ಗ ಕೋರ್ಟಿಗೆ ಇದ್ರ ಮಾಡಿ ಕೇಸಿಂದ ನಮ್ ಪಿಠಾಧಿಕತೆ ಅಂತ ತಗೊಂಡು ಇದು ಮಾಡಕತ್ತಾರೆ ಮೇಡಮ್ ಅದು ಡುಪ್ಲಿಕೇಟ್ ಐತೆ ಅಂತ ತಗೊಂಡು ಕೋರ್ಟಿಗೆ ಒಪ್ಪಿಸಿದಾಗ ಅದನ್ನ ನಮ್ದು ನಾವು ಮಾಡೇ ಇಲ್ಲ ಅನ್ನುವಂತ ವ್ಯವಸ್ಥೆದೊಳಗೆ ಬಂದ್ರಿ ಮೇಡಮ್ ಅವ್ರು ಈ ಟೋಟಲ್ ಏನೈತಪ್ಪ ಅಂತಂದ್ರೆ ಇದ್ರ ಆಸ್ತಿ ಇರೋದು ಕಾರಣ ಇವ್ರೇ ಮೇಡಮ್ ಕಲಾದಗಿ ಶ್ರೀಗಳ ಹಳೆಯಾರನ್ನ ಸಂಸದರನ್ನ ತಂದ ಕೇಸಿಂದ ಪಿಠಾಧಿಕಾರಿ ಮಾಡಿ ಆಸ್ತಿಯನ್ನು ಮುಂದೆ ಲಪಡಾಯಿಸುವಂತ ವ್ಯವಸ್ಥೆದೊಳಗೆ ಇವ್ರು ಹೊಂಟಾರ ಮೇಡಮ್ ಅದಕ್ಕೆ ನಮ್ಗೆ ವಿರೋಧ ಐತ್ರಿ ಇದಕ್ಕೆ. ಈಗ ಎಷ್ಟು ವರ್ಷದಿಂದ ಈ ವಿವಾದ ಇರೋದು? 2015 ಮೇಡಮ್. ಮಠದ ಆಡಳಿತ ಮಂಡಳಿ ಹಾಗೂ ಈಗ ಮಠದ ಆಡಳಿತ ಮಂಡಳಿ ಮತ್ತೆ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ, ಆಮೇಲೆ ಅಲ್ಲಿ ಕಾಂಪ್ರಮೈಸ್ ಆಗ್ಸೋ ಕೆಲಸ, ಸರಿಪಡಿಸೋ ಕೆಲಸ ಯಾವ್ದು ಆಗ್ಲೇ ಇಲ್ವಾ? ಏನಿಲ್ಲ ಹೇಳ್ರಿ ಮೇಡಮ್ ಟೋಟಲಿ ಏನಂತ ಅಂತಂದ್ರೆ ಇದ್ರೊಳಗ ಇದು ನಮ್ಮ ರಂಭಾಪುರಿ ಪೀಠ ಅಂತ ತಿಳ್ಕೊಂಡು ವಾದ ಮಾಡಕತ್ತಾರ. ರಂಭಾಪುರಿ ಪೀಠದ ಅಲ್ಲೇ ಅಲ್ರಿ ಇದು ನಮ್ದು ಕಲಾದಗಿ ಮಠದ ಏನದ ಆಸ್ತಿ ಐತಲ್ರಿ 1958ನೇ ಇಸ್ವಿ ಬಾಂಬೆ ಆಕ್ಟ್ ಪ್ರಕಾರ ಒಬ್ಬ ಮುಧೋಳದ ಮಹಾರಾಜ ಅನ್ನೋ ವ್ಯಕ್ತಿ ಅಂತ ದಾನ ಮಾಡಿದ ಆಸ್ತಿ ಐತ್ರಿ ಮೇಡಮ್ ಇದು. ಮದರ್ ಡಾಕ್ಯುಮೆಂಟ್ ಅಲ್ಲಿ ಅದೇ ಡೀಟೇಲ್ಸ್ ಇರೋದಾ? ಆಯ್ತ್ರಿ ಮೇಡಮ್ ಐತ್ರಿ ಎಲ್ಲಾ ಡಾಕ್ಯುಮೆಂಟ್ಸ್ ಆಲ್ರೆಡಿ ಕೋರ್ಟ್ನಾಗ ಒಪ್ಸಿವ್ರಿ ಮೇಡಮ್ ಕೇಸನ್ನು ನಡೆದತ್ರಿ ಈಗ ಅಲ್ರಿ. ಓಕೆ ಓಕೆ. ಆ ಕೇಸ್ ನಡೆದ್ರ ಸತ್ಯಕ್ಕೆ ಇವ್ರು ಏನ್ ಮಾಡಕತ್ತಾರ ಅಂತಂದ್ರೆ ಇದು ನಾನಾ ಪೀಠಾಧಿಪತಿ ಅಂತ ಕೊಡಿ ಕೇಸಂದ್ರಿ ಈ ಆಸ್ತಿಯನ್ನ ಒಂದು 1.5 ವರ್ಷ ಆತ್ರಿ ನಮ್ ಕಾರ್ ಗಾಡಿ ಐತ್ರಿ 17-18 ಲಕ್ಷ ರೂಪಾಯಿ ಕಾರ್ ಗಾಡಿ ರೀ ಮೇಡಮ್ ಅದು ಗಪ್ಪ ಆಗೈತ್ರಿ. ಟ್ರಾಕ್ಟರ್ ಗಪ್ಪ ಆಗ್ಯಾವ್ರಿ. ಆ ಹೊಲದೊಳಗೆ 70 ಎಕರೆ ಭೂಮಿ ಒಳಗೆ ಪೀಕ ಜಾಲಿ ಬೆಳೆಸಿ ಕೇಸಂದ್ ಅದನ್ನ ಹಾಳು ಮಾಡ್ಯಾರಿ ಮೇಡಮ್ ಅವ್ರ. ರೈಟ್ ರೈಟ್ ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ ಸವಳಗೆಪ್ಪ ಅವರೇ.